ಸುರಕ್ಷಾ, ನಾನು ಹೇಳ್ತಿರೋದು ಕೂಡ ಅದನ್ನೇ ಅಲ್ವಾ? ಯಾಕೆಷ್ಟು ಟೆನ್ಷನ್ ಆಗ್ತಿದೆಯಾ? ನಾನು ನಿನ್ನನ್ನು ಹಾಸ್ಟೆಲ್ ಹತ್ರ ಬಿಡ್ತೀನಿ ಅಂತ ಹೇಳಿದೆ ಅಲ್ವಾ? ಇದ್ದಕ್ಕಿದ್ದಂತೆ ಯಾಕಷ್ಟು ಗಾಬರಿ ಪಡ್ತಿದ್ಯಾ? ಇನ್ನು ಮೊದಲು ಸಮಾಧಾನ ಆಗು ಅಂತ ನವೀನ್ ಸುರಕ್ಷಾಳನ್ನು ಸಮಾಧಾನ ಪಡಿಸಲು. ಓಕೆ ನವೀನ್, ನಾನೇನು ಟೆನ್ಷನ್ ಆಗ್ತಿಲ್ಲ, ಬಾ ನಾವು ಬೇಗ ಹಾಸ್ಟೆಲ್ ಹತ್ರ ಹೋಗಬೇಕು, ಪ್ಲೀಸ್ ನವೀನ್ ಸ್ವಲ್ಪ ಬೇಗ ಹೋಗು ಅನ್ನುತ್ತಾ ಬೈಕ್ ಹತ್ತಿದ್ಲು ಸುರಕ್ಷಾ. ಓಕೆ ವೇಗವಾಗಿ ಹೋಗೋಣ, ನೀನು ಸ್ವಲ್ಪ ಕೂಲಾಗು ಅನ್ನುತ್ತಾ ಸುರಕ್ಷಾ ಹತ್ತಿದ ಕೂಡಲೇ ನವೀನ್ ಬೈಕ್ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ತಿದ್ರೆ ಸರಿಯಾಗಿ ಅವನ ಬೈಕ್ ಅಡ್ಡಲಾಗಿ ಬಂದು ನಿಂತು ಒಂದು ಕಾರಿನ ಕಿಟಕಿಗಳೆಲ್ಲ ಪೂರ್ತಿ ಮುಚ್ಚಲ್ಪಟ್ಟಿದ್ದರಿಂದ ಹೆಲ್ಮೆಟ್ ಹಾಕೊಳ್ಳಲು ಹೋಗ್ತಿದ್ದ ನವೀನ್ ಹೆಲ್ಮೆಟ್ ಪಕ್ಕಕ್ಕೆ ತೆಗೆದು ಕಾರ್ನಲ್ಲಿರೋದು ಯಾರು ಅಂತ ನೋಡಿದೆ. ಹೇ ಮಿಸ್ಟರ್, ಇದೇನಾದರೂ ಪಾರ್ಕಿಂಗ್ ಅಂದ್ಕೊಂಡಿದ್ದೀರಾ? ಹೀಗೆ ದಾರಿ ಮಧ್ಯೆ ಕಾರ್ ನಿಲ್ಲಿಸಿದ್ದೀರಿ, ಮೊದಲು ಕಾರ್ ತೆಗೀರಿ ಅಂದ. ನವೀನ್ಗೆ ಕಾರ್ನಲ್ಲಿರೋ ವ್ಯಕ್ತಿಯನ್ನು ಎಷ್ಟೋ ಬಾರಿ ನೋಡಿದ ಕಾರಣ ಅವನು ಗುರುತು ಹಿಡಿಯಲಿಲ್ಲ. ಆದರೆ ಕಾರ್ನಲ್ಲಿರೋ ವ್ಯಕ್ತಿ ಮುಂದಿನ ಗಾಜಿನಿಂದ ಸ್ಪಷ್ಟವಾಗಿ ಕಾಣಿಸ್ತಿದ್ದರೆ ಸುರಕ್ಷಾಳ ಪರಿಸ್ಥಿತಿ ದಯನೀಯವಾಗಿತ್ತು. ಬೈಕ್ ಮೇಲೆ ಕೂತಿದ್ದ ಸುರಕ್ಷಾ ತಕ್ಷಣ ಕೆಳಗಿಳಿದ್ಬಿಟ್ಲು. ಅವಳ ಮೈಯೆಲ್ಲ ಬೆವರಿನಿಂದ ನೆನೆದು ಹೋಗಿತ್ತು. ಭಯದಿಂದ ಕೈಕಾಲುಗಳು ನಡಕ್ತಿದ್ವು. ಸುರಕ್ಷಾ ಬೈಕ್ನಿಂದ ಇಳಿತಿದ್ದಂತೆ ಹಿಂದೆ ತಿರುಗಿದ ನವೀನ್, ಹೇ ಸುರಕ್ಷಾ, ಏನಾಯಿತು? ನೀನ್ಯಾಕೆ ಬೈಕ್ ಇಳಿದ್ಬಿಟ್ಟೆ? ಕೂತ್ಕೋ ಅನ್ನುತ್ತಾ ಅವಳನ್ನ ಸೂಕ್ಷ್ಮವಾಗಿ ನೋಡಿದಾಗ ಭಯದಿಂದ ನಡುಕ್ತಾ ಇರೋ ಸುರಕ್ಷಾಳ ಹಣೆ ಮೇಲೆ ಬೆವರು ಸುರಿತಾ ಇರೋದು ಕಂಡು ಗಾಬರಿಯಿಂದ ಬೈಕ್ ಇಳಿದು ಸ್ಟ್ಯಾಂಡ್ ಹಾಕಿ ಅವಳ ಹಣೆ ಮೇಲೆ ಒಂದು ಕೈ ಇಟ್ಟು ಮತ್ತೊಂದು ಕೈಯಿಂದ ಅವಳ ನಾಡಿ ಮಿಡಿತ ಪರೀಕ್ಷಿಸ್ತಾ, ಸುರಕ್ಷಾ ನೀನು ಆರಾಮಾಗಿದೆಯಾ? ಈ ಬೆವರೇಕೆ? ಇತ್ತ ಬಾ, ಮೊದಲು ಅಲ್ಲಿ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅನ್ನೋದು ಅವಳು ಕೈ ಹಿಡಿದು ಪಕ್ಕದಲ್ಲಿ ಇದ್ದ ಬೇಕ್ರಿ ಕಡೆ ಕರ್ಕೊಂಡು ಹೋಗ್ತಿದ್ರೆ ಕಾರ್ನಿಂದ ಒಂದು ಹೆಜ್ಜೆ ಕೂಡ ಕೆಳಗೆ ಇಡದೆ ಅವಳ ಮೇಲಿನಿಂದ ದೃಷ್ಟಿ ಸರಿಸದೆ ನವೀನ್ ಹಿಡಿದಿರೋ ಕೈ ಕಡೆ ತೀಕ್ಷ್ಣವಾಗಿ ನೋಡ್ತಾ ಉರಿಯೋ ಬೆಂಕಿಯಂತಿರೋ ಕಣ್ಣುಗಳಿಂದ ತನ್ನನ್ನೇ ನೋಡ್ತಿರೋ ಅವನನ್ನು ಕಂಡು ಅವಳಿಗೆ ಉಸಿರೇ ನಿಂತಂತಾಯಿತು. ನವೀನ್ ಹಿಡಿದಿದ್ದ ಕೈಯನ್ನು ಬಿಡಿಸ್ಕೊಂಡು ಮರು ಮಾತಾಡದೆ ಹೋಗಾಗ ಕಾರ್ನಲ್ಲಿ ಕೂದಲು ಸುರಕ್ಷಾ ತನ್ನ ಕೈಯನ್ನು ಬಿಡಿಸ್ಕೊಂಡು ಹೋಗ್ತಿದ್ರೆ ಆಶ್ಚರ್ಯದಿಂದ ನೋಡ್ತಾ ಅಲ್ಲೇ ನಿಂತ. ಕನಿಷ್ಠ ತನ್ನ ಕಡೆ ತಿರುಗಿಯೂ ನೋಡದೆ ಏನು ಮಾತಾಡದೆ ಹೋಗ್ತಿದ್ರೆ ಒಂದು ಕ್ಷಣ ತಬ್ಬಿ ಬಾಕಾದ್ರಿಂದ ಹೊರಬಂದು ಕಾರ್ನಲ್ಲಿ ಕೂತ್ಕೊಳ್ತಿರೋ ಸುರಕ್ಷಾಳನ್ನು ನೋಡಿ ಅವಳ ಹಿಂದೆ ಹೋದ ನವೀನ್. ಸುರಕ್ಷಾ ಕಾರಿನ ಬಾಗಿಲು ತೆರೆಯೋದು ಅಷ್ಟರಲ್ಲಿ ನವೀನ್ ಅಲ್ಲಿಗೆ ಬರೋದು, ಆ ಕಾರ್ನಲ್ಲಿರೋ ವ್ಯಕ್ತಿಯನ್ನು ನೋಡಿ ನವೀನ್ ಅಲ್ಲೇ ಜಡವಾಗಿ ನಿಂತು ಬಿಡೋದು ಎಲ್ಲವೂ ನಡೆದು ಹೋಯಿತು. ಸುರಕ್ಷಾ ಕಾರ್ ಹತ್ತಿದ ಮರುಕ್ಷಣ ಕಾರು ಧೂಳೆಬ್ಬಿಸ್ತಾ ಅಲ್ಲಿಂದ ಹೊರಟು ಹೋಯಿತು. ಹೋಗ್ತಾ ಇರೋ ಕಾರನ್ನು ಮತ್ತು ಅದರಲ್ಲಿರೋ ವ್ಯಕ್ತಿಯನ್ನು ನೋಡಿದ ನವೀನ್ ಆಸ್ಪತ್ರೆಯಲ್ಲಿ ಅಂದು ನಿವಾಸ ಹೇಳಿದ ಮಾತುಗಳು ನಿಜ ಅಂತ ತೀರ್ಮಾನಕ್ಕೆ ಬಂದುಬಿಟ್ಟ. ಅವನು ಕಾರ್ ಚಲಾಯಿಸ್ತಾ ಇರೋ ವೇಗವನ್ನು ನೋಡಿದ್ರೆ ಹೇಳ್ಬಹುದು ಅವನೀಗ ಎಷ್ಟು ಕೋಪದಲ್ಲಿದ್ದಾನೆ ಅಂತ. ಉರಿಯುವ ಜ್ವಾಲಾಮುಖಿಯನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ರು ಸುರಕ್ಷಾ ಅವನನ್ನು ಮಾತಾಡಿಸೋ ಧೈರ್ಯ ಮಾಡದೆ ಭಯದಿಂದ ನಡಗಿದ್ಲು. ಅವಳ ಮೌನ ಅವನಿಗಿನ್ನೂ ಕೋಪ ತರಿಸ್ತಿದ್ರೆ ಆ ಕೋಪನೆಲ್ಲ ಕೈಯಲ್ಲಿರೋ ಸ್ಟೇರಿಂಗ್ ಮೇಲೆ ತೋರಿಸ್ತಾ 1.5 ಗಂಟೆಯಲ್ಲಿ ಹೋಗಬೇಕಾದ ದೂರವನ್ನು 45 ನಿಮಿಷಗಳಲ್ಲಿ ಪೂರೈಸಿ ನೇರವಾಗಿ ಹೋಗಿ ಹೊಟಿಕದಲ್ಲಿ ಕಾರ್ ನಿಲ್ಲಿಸ್ದ. ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ರು. ಅವನು ಹೋಗ್ತಿದ್ದ ವೇಗ ಇತ್ತ ಬೀಳುತ್ತಲೇ ಇದ್ದು ಸುರಕ್ಷಾ ಪಾರ್ಕಿಂಗ್ನಲ್ಲಿ ಸಡನ್ನಾಗಿ ಬ್ರೇಕ್ ಹಾಕಿದ್ರಿಂದ ಮುಂದೆ ಬಂದು ಡ್ಯಾಶ್ ಬೋರ್ಡ್ಗೆ ತಲೆ ಚಚ್ಕೊಂಡ್ಳು. ನಿಂತ ಕಾರ್ನಿಂದ ಅಷ್ಟೇ ವೇಗವಾಗಿ ಇಳಿದು ಈ ಕಡೆ ಬಂದು ಬಾಗಿಲು ತೆರೆದು ಇಳಿ ಅಂದ ಕೋಪದಿಂದ. ಸಾಮ್ರಾಟದವನಿಗೆ ಹೆದರ್ತಾ ಇಳಿವಾಗ ಸುರಕ್ಷಾಳ ಕಾಲು ತಡಬಡಾಯಿಸ್ತು. ಕೆಳಗೆ ಬೀಳಲು ಹೋಗಿ ಬ್ಯಾಲೆನ್ಸ್ ಮಾಡ್ಕೊಳ್ತಿದ್ದ ಸುರಕ್ಷಾಳಿಗೆ ಆ ಅವಕಾಶವನ್ನು ಕೊಡದೆ ತಾನೇ ಕೋಪದಿಂದ ಒಳಗೆ ಕರ್ಕೊಂಡು ಹೋದ ಸಾಮ್ರಾಟ್ ಬಿಟ್ಟು ಕೂಡಲೇ ಸೋಫಾದಲ್ಲಿ ಕುಸಿದು ಬಿದ್ದ. ಸುರಕ್ಷಾ ಭಯದಿಂದ ಸರ್ ಅದು ಅಂತ ಹೇಳುವಷ್ಟರಲ್ಲೇ ಅವಳ ಹತ್ರ ಬಂದು ಒಂದು ಕಾಲನ್ನು ನೆಲದ ಮೇಲೆ ಮತ್ತೊಂದು ಕಾಲನ್ನು ಅವಳ ಪಕ್ಕದ ಸೋಫಾದ ಮೇಲಿಟ್ಟು ತುಟಿ ಮೇಲೆ ಬೆರಳ್ಟು ಅಂದ. ಸಂಪೂರ್ಣ ನಿಶಬ್ದವಾಗಿದ್ದ ಆ ಹಾಲ್ನಲ್ಲಿ ಅವನು ಮಾಡ್ತಿದ್ದ ಸಣ್ಣ ಶಬ್ದ ಕೂಡ ಅವಳಿಗೆ ಗಂಭೀರವಾಗಿ ಕೇಳಿಸಿ ಭಯದಿಂದ ಬಾಯಿ ಮುಚ್ಕೊಂಡ್ಳು. ಭಯಾನಕವಾದ ಆ ನಿಶಬ್ದವನ್ನು ಸೀಳ್ತಾ, ಛೀ, ನೀನು ಅಸಲಿಗೆ ಹೆಣ್ಣೇನಾ? ಒಬ್ಬ ವಿದ್ಯಾರ್ಥಿನಿ, ಅದು ಡಾಕ್ಟರ್ ಓದ್ತಿದ್ಯಾ, ಆ ಮಾತ್ರ ಸೆನ್ಸ್ ಇಲ್ವ ನಿನಗೆ? ಯಾವಾಗಲೂ ನಿನ್ನ ಎಂಜಾಯ್ಮೆಂಟ್ ತಪ್ಪಿದ್ರೆ ನಿನ್ನನ್ನು ಹೆತ್ತವ್ರು ಏನಾಗ್ತಾರೋ ಎಂಬ ಭಯ ಕೂಡ ಇಲ್ವ ನಿನಗೆ? ನಾನು ಅಷ್ಟೊಂದು ಎಚ್ಚರಿಕೆ ಕೊಟ್ಟ ಮೇಲೂ ಭಯ ಇಲ್ಲದೆ ನೀನು ನನ್ನ ಮಾತನ್ನು ಕೊಟ್ಟು ಎಚ್ಚರಿಕೆಯನ್ನು ಕಡೆಗಣಿಸಿ ಹೋಗಿದೆಯಾ ಅಂದರೆ ಏನಂತ್ಕೊಳ್ಬೇಕು ನಿನ್ನನ್ನು? ನಿನ್ನಂಥ ಹುಡುಗಿಯನ್ನು ನಿಜಕ್ಕೂ ನಾನು ಎಲ್ಲೂ ನೋಡಿಲ್ಲ. ಕನಿಷ್ಠ ಒಂದು 3 ತಿಂಗಳಾದರೂ ಒಂದು ಕಡೆ ಇರೋದಕ್ಕೆ ಸಾಧ್ಯ ಆಗ್ತಿಲ್ವ ಸುರಕ್ಷಾ ನಿನಗೆ? ಇಷ್ಟು ದಿನ ನಿನ್ನನ್ನು ಹೀಗೆ ಬೆಳೆಸಿದ್ದಾರೆ ಅಂತ ನೀನು ಹೆತ್ತವ್ರನ್ನ ಬೈದ್ಕೊಂಡಿದ್ದೆ. ಆದರೆ ಈಗ ಅರ್ಥ ಆಗ್ತಿದೆ ನೀನು ಹೀಗಾಗೋದಕ್ಕೆ ಅವ್ರ ತಪ್ಪೇನಿಲ್ಲ ಅಂತ. ನಿಜಕ್ಕೂ ಯಾಕೆ ಹೀಗೆ ಮಾಡ್ತಿದ್ಯಾ? ನಿನ್ನಂಥವರಿಂದ ನಿನ್ನ ಹೆತ್ತವ್ರಿಗೆ ಮಾತ್ರ ಅಲ್ಲ, ನಿನ್ನ ಮನೆಯಲ್ಲಿ ಬಿದ್ದು ಮೋಸ ಹೋಗಿ ಪ್ರಾಣ ಕಳ್ಕೊಂಡ ಅವ್ರ ಹೆತ್ತವರಿಗೂ ಕೂಡ ಅತೀವ ದುಃಖ ನೀಡ್ತಿದ್ಯಾ ಅಂತ ಸ್ವಲ್ಪ ಆದರೂ ನಿನಗೆ ತಿಳಿದಿದೆಯಾ? ಸರ್ ಪ್ಲೀಸ್, ನಿಜಕ್ಕೂ ಯಾಕೆ ಹಾಗೆ ಮಾತಾಡ್ತಿದ್ದೀರಾ ಅಂತ ಹೇಳಿ. ಹೊರಗೆ ಹೋದ ಮಾತ್ರಕ್ಕೆ ತಪ್ಪು ಮಾಡ್ದಂತಲ್ವಲ್ಲ? ಹೌದಾ, ಸರಿ, ಹಾಗಿದ್ರೆ ಈಗ ಹೇಳು, ನಿಜಕ್ಕೂ ಎಲ್ಲಿಗೆ ಹೋಗಿದ್ದೆ ನೀನು? ಯಾಕೆ ಹೋಗಿದ್ದೆ? ಸರ್ ಅದು ಅಂತ ಯೋಚಿಸಿ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ಅಂತ ತಿಳಿದ್ರೆ ಖಂಡಿತವಾಗಿಯೂ ಸುಮ್ಮನಿರೋದಿಲ್ಲ ಅಂದ್ಕೊಂಡು ಸರ್ ನನ್ನ ಫ್ರೆಂಡ್ ಆರ್ಯನ್ಗೆ ಅಪಘಾತ ಆಗಿದೆ ಅಂದಿದ್ದಕ್ಕೆ ನೋಡೋದಕ್ಕೆ ಹೋಗಿದ್ದೆ ಅಂದ್ಲು ಭಯದಿಂದಲೇ. ಯಾಕೆ ಅವನನ್ನು ಕೊಲ್ಲಿಕಾ? ಇನ್ನು ಎಷ್ಟು ಜನರನ್ನ ಹೀಗೆ ನೀನು ಮಾಯದ ಮಾತುಗಳಿಂದ ಅಮಾಯಕವಾದ ನೋಟಗಳಿಂದ ಮೋಸ ಮಾಡಿ ಅವ್ರ ಪ್ರಾಣ ಜೊತೆ ಆಟ ಆಡ್ತಿದ್ಯಾ ಸುರಕ್ಷಾ? ನಿಜಕ್ಕೂ ನಿಂಗೆ ಸ್ವಲ್ಪವಾದರೂ ಮನಸ್ಸಾಕ್ಷಿ ಅನ್ನೋದಾದರೂ ಇದೆಯಾ? ಸರ್ ನೀವೇನು ಮಾತಾಡ್ತಿದ್ದೀರಾ? ನಾನು ಯಾಕೆ ಆರ್ಯನನ್ನು ಕೊಲ್ಬೇಕು ಅಂದ್ಕೊಳ್ತೀನಿ? ಬಾಯಿ ಮುಚ್ಚು.
ಇನ್ನೊಂದು ಬಾರಿ ನೀನು ಆರ್ಯನನ್ನು ಭೇಟಿಯಾದರೂ ಅವನ ಜೊತೆ ಮಾತಾಡಿದ್ರು ನನ್ನಲ್ಲಿರೋ ಇನ್ನೊಬ್ಬ ಸಾಮ್ರಾಟ್ನನ್ನು ನೋಡ್ತೀಯಾ. ಆರ್ಯನ್ ಮಾತ್ರ ಅಲ್ಲ, ನೀನು ಮತ್ಯಾರ ಸುದ್ದಿಗೂ ಹೋದ ತಿಳಿದ್ರು ಮತ್ಯಾರನ್ನಾದರೂ ನಿನ್ನ ಬಲೆಗೆ ಎಳೆದುಕೊಂಡ್ರು ನಾನು ನಿಜಕ್ಕೂ ಸಹಿಸೋದಿಲ್ಲ. ಇಷ್ಟು ದಿನ ನಾನು ನಿನ್ನನ್ನು ಎಷ್ಟು ಹಿಂಸಿಸಿದ್ರು ಪೂರ್ತಿಯಾಗಿ ನಿನ್ನನ್ನು ದೈಹಿಕವಾಗಿ ಹೊಡೆದಿಲ್ಲ. ಆದರೆ ಒಂದು ವೇಳೆ ಹಾಗಾಯ್ತಂದರೆ ಮಾತ್ರ ದೇವ್ರ ಮೇಲೆ ಆಣೆ ಸುರಕ್ಷಾ, ನಿನ್ನನ್ನು ನನ್ನಿಂದ ಭಗವಂತನೂ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ, ನೆನಪಿರಲಿ ಅಂತ ಗಂಭೀರವಾಗಿ ಎಚ್ಚರಿಕೆ ನೀಡಿ ಕೋಪದಿಂದ ಅಲ್ಲಿಂದ ಹೊರಟೋದ. ಸಾಮ್ರಾಟ್ ಹೊರಟೋದ ಕೂಡಲೇ ನಿಜಕ್ಕೂ ವಿರಾಗಿಗೆ ಮಾತಾಡ್ತಿದ್ದಾರೆ. ಪ್ರತಿ ಬಾರಿನ ನೀನು ಮೋಸ ಮಾಡ್ದಂತೆ, ಯಾರನ್ನೋ ಬೇಕಂತಲೇ ಕೊಂದಂತೆ ಹೀಗೆ ಯಾಕೆ ಮಾತಾಡ್ತಿದ್ದಾರೆ? ನಂಗೆ ನಿಜಕ್ಕೂ ಅರ್ಥ ಆಗ್ತಿಲ್ಲ. ನಡೆದಿರೋ ವಿಷಯದಲ್ಲಿ ನಿಜಕ್ಕೂ ನನ್ನ ತಪ್ಪೇನಿಲ್ಲ ಅಂತ ಹೇಳೋಣ ಅಂದರೂ ನನಗೊಂದು ಅವಕಾಶನ ಕೂಡ ಕೊಡ್ತಾ ಇಲ್ಲ. ಇವ್ರಿಗೆ ಅರ್ಥ ಆಗುವಂತೆ ಹೇಗೆ ಹೇಳಬೇಕೋ ಏನೋ ಅಂತ ಆಲೋಚಿಸ್ತಾ ಆರ್ಯನನ್ನು ಭೇಟಿಯಾಗಬೇಡ ಅಂತಿದ್ದಾನೆ. ಯಾಕೆ ನಾನು ಆರ್ಯನನ್ನು ಭೇಟಿಯಾದರೆ ಇವ್ರಿಗೆ ನೋವು? ನಿಜಕ್ಕೂ ಏನು ಅರ್ಥ ಆಗ್ತಿಲ್ಲ ಛೇ ಅಂತ ಅಸಹನೆಯಿಂದ ಅಂದ್ಕೊಂಡು ರೂಮ್ಗೆ ಹೋದ್ಲು ಸುರಕ್ಷಾ. ದಿನಗಳು ಹಾಗೆ ಕಳೀತಾ ಹೋದವು. ಸುರಕ್ಷಾಳಿಗೆ ಸಾಮ್ರಾಟ್ ನಡವಳಿಕೆ ಬಗ್ಗೆ ತಿಳ್ಕೊಳ್ಳಲು ಎಷ್ಟೇ ರೀತಿ ಪ್ರಯತ್ನಿಸಿದ್ರೂ ಫಲಿತಾಂಶ ಮಾತ್ರ ಶೂನ್ಯವಾಗಿತ್ತು. ಇನ್ನೊಂದು ಕಡೆ ನವೀನ್ಗೆ ಸುರಕ್ಷಾ ಅಂದು ಸಾಮ್ರಾಟ್ ಕಾರ್ನಲ್ಲಿ ಹೋಗೋದು ಕಂಡು ಅಂದಿನಿಂದ ಆರ್ಯನ್ ಮನಸ್ಸಿನ ಸುರಕ್ಷಾ ಮೇಲಿಂದ ಬೇರೆಡೆಗೆ ಸರಿಸೋದಕ್ಕೆ ಪ್ರಯತ್ನಿಸ್ತಲೇ ಇದ್ದಾನೆ. ಆದರೆ ಆರ್ಯನು ಮಾತ್ರ ಸುರಕ್ಷಾ ಮೇಲೆ ಇರುವಂತಹ ಸ್ವಚ್ಛವಾದ ಪ್ರೀತಿಯಿಂದ ಯಾರು ಎಷ್ಟೇ ರೀತಿ ಹೇಳಿದ್ರು ಅವನ ಸುರಕ್ಷಾಳ ವ್ಯಕ್ತಿತ್ವದ ಬಗ್ಗೆ ಯಾವುದೇ ಬದಲಾವಣೆ ಬರಲಿಲ್ಲ. ಹಾಗೆ ನೋಡ್ತಾ ಇರಲಾಗಿ ಒಂದು ವಾರ ಕಳೆದು ಆರ್ಯನ್ಗೆ ಪೂರ್ತಿ ಗುಣವಾಗಿ ಕಾಲೇಜಿಗೆ ಬರ್ತಿದ್ದಾನೆ. 15 ದಿನದಿಂದ ಸುರಕ್ಷಾಳನ್ನು ನೋಡೋದ ಕಾರಣ ಆರ್ಯನಲ್ಲಿ ಯಾವಾಗ ಸುರಕ್ಷಾಳನ್ನು ನೋಡ್ತೀನೋ ಅಂತ ಆ ಥರ ಹೆಚ್ಚಾಗ್ತಿದ್ರೆ ಪಕ್ಕದಲ್ಲಿರೋ ನವೀನಿಗೆ ಮಾತ್ರ ಅಸಹನೆಯಿಂದ ಮತ್ತೆ ಈಗ ಸುರಕ್ಷಾ ಸಾಮ್ರಾಟ್ ಕಾರ್ನಲ್ಲಿ ಬಂದರೆ ಅವರಿಬ್ಬರು ಆತ್ಮೀಯವಾಗಿರೋದನ್ನು ನೋಡಿ ಆರ್ಯನ್ ಮನಸ್ಸು ತಡ್ಕೊಳ್ಳುತ್ತೋ ಇಲ್ವೋ ಅಂತ ಭಯಪಡ್ತಾ ಆರ್ಯನ್ ಜೊತೆಯಲ್ಲಿದ್ದಾನೆ. ನವೀನ್ ಆರ್ಯನ್ಗೆ ಎಷ್ಟೇ ಹೇಳ್ತಿದ್ರು ಕೇಳಿದೆ. ಇರಲಿ ಬಿಡು, ಸುರಕ್ಷಾ ಬರ್ತಾಳೆ, ಒಂದು ಬಾರಿ ಅವಳನ್ನ ಕಣ್ಣು ತುಂಬ ನೋಡ್ಕೊಂಡು ಒಳಗೆ ಹೋಗೋಣ ಅನ್ನುತ್ತಾ ಕ್ಯಾಂಪಸ್ ಹೊರಗೆ ಕಾಯ್ತಿದ್ದಾನೆ ಆರ್ಯನ್. ದಿನದಂತೆ ಆ ದಿನವೂ ಸಾಮ್ರಾಟ್ ಮತ್ತು ಸುರಕ್ಷಾ ಇಬ್ಬರು ಒಟ್ಟಿಗೆ ಒಂದೇ ಕಾರ್ನಲ್ಲಿ ಆಸ್ಪತ್ರೆಗೆ ಬಂದು ತಲುಪಿದ ಕೂಡಲೇ ಅದನ್ನು ನೋಡ್ತಾ ಇರೋ ನವೀನ್ ಅಸಹನೆಯಿಂದ ಛೇ ಇವನು ಹೇಳಿದ್ರೆ ಕೇಳಲಿಲ್ಲ, ಈಗ ಅವರಿಬ್ಬರನ್ನ ನೋಡಿ ಹೇಗೆ ತಡ್ಕೊಳ್ತಾನೋ ಏನೋ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಏನೇ ಆದರೂ ಪರಿಸ್ಥಿತಿ ಹೇಗಿದ್ದರೂ ಆರ್ಯನ್ ಪಕ್ಕದಲ್ಲೇ ಇರಬೇಕಂತ ನಿರ್ಧರಿಸಿ ತಾನು ಕೂಡ ಆರ್ಯನ್ ಜೊತೆಯಲ್ಲೇ ಅಲ್ಲೇ ನಿಂತ. ಸಾಮ್ರಾಟ್ ಕಾರ್ ಪಾರ್ಕಿಂಗ್ ಕರ್ಕೊಂಡು ಹೋಗುವಾಗಲೇ ಅಲ್ಲಿ ಆರ್ಯನನ್ನು ಗಮನಿಸಿ ಕಾರ್ ಪಾರ್ಕಿಂಗ್ನ ನಿಲ್ಲಿಸಿ ಸುರಕ್ಷಾ ಇಳಿತಿದ್ರೆ ತಡೆದು ಕಾಯಿ ನಾನು ಬರ್ತೀನಿ ಅಂದ. ಅಲ್ಲಿ ಆರ್ಯನ್ ಇರೋದನ್ನು ಸಾಮ್ರಾಟ್ ಮಾತ್ರ ಗಮನಿಸ್ತಾ ಸುರಕ್ಷಾ ಗಮನಿಸಲಿಲ್ಲ. ನಿಜಕ್ಕೂ ಆ ವಿಷಯವೇ ಅಲ್ಲ. ಸಾಮ್ರಾಟ್ ತನ್ನ ಜೀವನಕ್ಕೆ ಬಿರುಗಾಳಿಯಂತೆ ಬಂದು ತನ್ನನ್ನು ಅಸ್ತವ್ಯಸ್ತ ಮಾಡೋದಕ್ಕೆ ಆರಂಭಿಸಿದ ದಿನದಿಂದ ಅಂದರೆ ಸರಿಯಾಗಿ 1 ತಿಂಗಳಿಂದ ಅವಳ ಪರಿಸ್ಥಿತಿ ಅದೇ. ಅವನ ಸೆರೆಯಿಂದ ಹೊರಬರಲು ಅವಳು ದಿನಗಳು ಮಾತ್ರ ಅಲ್ಲ, ಗಂಟೆಗಳನ್ನು, ನಿಮಿಷಗಳನ್ನು, ಕ್ಷಣಗಳನ್ನು ಕೂಡ ಲೆಕ್ಕ ಹಾಕ್ತಿದ್ದಾಳೆ. ಇನ್ನು ಪ್ರಸ್ತುತ ಪರಿಸ್ಥಿತಿಗೆ ಬಂದರೆ ಸಾಮ್ರಾಟ್ ತನ್ನ ಯಾಕಿರೋದಕ್ಕೆ ಹೇಳಿದ್ನು ಅಂತ ಯೋಚಿಸದೆ ಹಾಗೆ ಕಾರ್ನಲ್ಲಿ ಕೂತ್ಕೊಂಡಿದ್ಲು. ಸಾಮ್ರಾಟ್ ಡ್ರೈವಿಂಗ್ ಸೀಟ್ನಲ್ಲಿ ಕಾರ್ ಇಳಿದು ಸುರಕ್ಷಾ ಕೂತಿರೋ ಕಡೆ ಬಂದು ತಾನೇ ಸ್ವತಃ ಬಾಗಿಲು ತೆರೆದು ಅವಳ ಕೈಗೆ ತನ್ನ ಕೈಯನ್ನು ನೀಡಿದ. ಕಾರ್ ಇಳಿ ಎಂಬಂತೆ ಸಾಮ್ರಾಟ್ ಮಾಡ್ತಿರೋ ಕೆಲಸಕ್ಕೆ ಸುರಕ್ಷಾ ಆಶ್ಚರ್ಯದಿಂದ ಕಣ್ಣು ದುಡ್ಡದು ಮಾಡಿ ಯಾಕೆ ಬಿಹೇವ್ ಮಾಡ್ತಿದ್ದಾನೆ ಅಂದ್ಕೊಳ್ತಾ ಅವನ ಕೈಯಲ್ಲಿ ತನ್ನ ಕೈ ಇಡಲು ಹಿಂದೇಟಾಗ್ತಾ ಭಯಪಡ್ತಿದ್ರೆ ವಾಟ್ ಹ್ಯಾಪನ್ ಬೇಬಿ, ಕಮ್ ಗೆಟ್ ಡೌನ್ ಅನ್ನುತ್ತಾ ತಾನೇ ಮುನ್ನುಗ್ಗಿ ಅವಳ ಕೈ ಹಿಡಿದು ಕಾರ್ನಿಂದ ಕೆಳಗಿಳಿಸಿ ಅವಳ ಹೆಗಲ ಮೇಲೆ ಕೈ ಹಾಕಿ ಆಸ್ಪತ್ರೆ ಪ್ರವೇಶ ದ್ವಾರದ ಕಡೆ ಕರ್ಕೊಂಡು ಹೋದ. ಅವನ ಹಾಗೆ ಹೆಗಲ ಮೇಲೆ ಕೈ ಹಾಕಿದ ಕೂಡಲೇ ಭಯದಿಂದ ನಡುಕ್ತಾ ಇರೋ ಸುರಕ್ಷಾ ನಿಜಕ್ಕೂ ತಲೆ ಎತ್ತದೆ ತಗ್ಗಿಸ್ಕೊಂಡು ಅವನ ಜೊತೆ ನಡೀತಿದ್ದಾಳೆ ಭಯದಿಂದ. ಇಬ್ಬರು ಹಾಗೆ ನಡೀತಾ ಸಿಲಾರ್ನಿಂದ ಹೊರಗೆ ಬಂದು ಅಷ್ಟರಲ್ಲೇ ಪ್ರವೇಶ ದ್ವಾರದಲ್ಲಿ ನಿಂತು ಬರ್ತಿರೋ ಅವರಿಬ್ಬರನ್ನೇ ನೋಡ್ತಿದ್ದ ಆರ್ಯನನ್ನು ಮೊದಲೇ ಗಮನಿಸಿದ ಸಾಮ್ರಾಟ್ ಸುರಕ್ಷಾಳ ಹೆಗಲ ಮೇಲಿದ್ದ ಕೈಯನ್ನು ಸ್ವಲ್ಪ ಕೆಳಗಿಳಿಸಿ ಸೊಂಟದ ಮೇಲೆ ಹಾಕಿ ಒಮ್ಮೆಲೆ ಹತ್ರ ಕೇಳ್ಕೊಂಡ, ತನಗೆ ಪೂರ್ತಿಯಾಗಿ ಅಂಟುಕೊಳ್ಳುವಂತೆ. ಸಡನ್ನಾಗಿ ಅವನ ಆಗ ಎಳೆದಿದ್ದರಿಂದ ಭಯಪಡ್ತಾ ನಡುಕ್ತಾ ಇರೋ ಸುರಕ್ಷಾಳನ್ನು ನೋಡ್ತಾ ಅವನ ಮುಖವನ್ನು ಅವಳ ಮುಖದ ಹತ್ತಿರ ತಂದು ಅವಳ ಮುಖದ ಮೇಲೆ ಬೀಳ್ತಿರೋ ಕೂದಲನ್ನು ತೋರು ಬೆರಳಿಂದ ಪಕ್ಕಕ್ಕೆ ಸರಿಸ್ತಾ ಏನು ಬೇಬಿ ಯಾಕಾಗಿ ಭಯಪಡ್ತಿದ್ಯಾ ಅಂತ ಅವಳು ಕಿವಿ ಹತ್ತಿರ ತುಟಿಯ ಆನಿಸಿ ಮಾತಾಡ್ತಾ ಇದ್ದರೆ ಭಯದಿಂದ ಅವಳ ಕಣ್ಣುಗಳನ್ನ ಪೂರ್ತಿಯಾಗಿ ನೆಲಕ್ಕೆ ಬಿಟ್ಬಿಟ್ಲು. ಸರ್ ಅಂದ್ಲು ನಡುಕ್ತಾ ಇರೋ ಅವಳನ್ನು ನೋಡ್ತಾ. ಹಾಂ ಬೇಬಿ ನಾನೇ, ಏನು ಹೇಳು ಅಂತ ಹಸ್ಕಿಯಾಗಿ ಕೇಳ್ತಾ ಅವಳ ಸೊಂಟವನ್ನು ಒಮ್ಮೆ ಮೆಲ್ಲ ಒತ್ತದ. ಮೊದಲ ಬಾರಿ ಅವನಿಗಂತ ಮೃದುವಾದ ಮಾತು ಅಂತಹ ಸ್ಪರ್ಶ ಪಡೆದ ಅವಳು ಆಶ್ಚರ್ಯ ಭಯ ಎರಡೂ ಬೆರೆತು ಗಾಬರಿಯಿಂದ ತಾನೇ ಅವನ ಭುಜಗಳ ಮೇಲೆ ಕೈ ಇಟ್ಲು. ಸಾಮ್ರಾಟ್ ಬಯಸಿದ್ದು ನಡೆದಿದ್ದರಿಂದ ಲೈಟಾಗಿ ನಕ್ಕು ಬೇಬಿ ಏನಾಯಿತು ಅಂತ ಕಿವಿ ಮೇಲೆ ಮುತ್ತು ಕೊಡುತ್ತಾ ಸರ್ ಪ್ಲೀಸ್ ಅನ್ನುತ್ತಾ ಅವನ ಭುಜಗಳನ್ನ ಗಟ್ಟಿಯಾಗಿ ಉತ್ತಾ ಭಯ ಪಡ್ತಿದ್ರೆ ಓಕೆ ಬೇಬಿ ನೀನು ಸಹಿ ಮಾಡಿ ಬಂದುಬಿಡು, ನಿನಗಾಗಿ ನಮ್ಮ ಕ್ಯಾಬಿನಲ್ಲಿ ಕಾಯ್ತಿರ್ತೀನಿ ಅಂತ ನಡಕ್ತಾ ಇರೋ ಅವಳ ತುಟಿಗಳ ಮೇಲೆ ಲೈಟಾಗಿ ಮುತ್ತು ಕೊಟ್ಟು ಅವಳನ್ನ ಪಕ್ಕಕ್ಕೆ ಸರಿಸಿ ಹಾಗೆ ಸೈಡ್ ಹಗ್ ಮಾಡಿಕೊಂಡೆ ಒಳಗೆ ನಡೆದ. ಆರ್ಯನ್ ಅವ್ರನ್ನೆಲ್ಲ ನೋಡ್ತಿರೋ ಅಸಲಿಗೆ ಸ್ವಲ್ಪವೂ ತಿಳಿಯದೆ ಸುರಕ್ಷಾ ತಲೆ ತಗ್ಗಿಸ್ಕೊಂಡು ಒಳಗೆ ಹೋದರೆ ಪ್ರವೇಶ ದ್ವಾರದಲ್ಲಿ ಶಿಲಿಯಂತೆ ನಿಂತು ಹೋಗಿರೋ ನವೀನ್ ಮತ್ತು ಆರ್ಯನನ್ನು ನೋಡ್ತಾ
ಆಡ್ಕೊಳ್ಳೋ ರೀತಿ ನಕ್ಕು ಸುರಕ್ಷಾಳನ್ನು ಹಿಡ್ಕೊಂಡು ಒಳಗೆ ಹೆಜ್ಜೆ ಇಟ್ಟ ಸಾಮ್ರಾಟ್. ರಿಸೆಪ್ಷನ್ವರೆಗೂ ಹಾಗೆ ಹಿಡ್ಕೊಂಡು ನಡೆದ ಸಾಮ್ರಾಟ್ ರಿಸೆಪ್ಷನಲ್ಲಿ ಬಾಯಿ ತೆರೆದು ನೋಡ್ತಿದ್ದಷ್ಟೆಲ್ಲ ಅವಳನ್ನ ನೋಡಿ ಸುರಕ್ಷಾಳನ್ನು ಬಿಟ್ಟು ಅವಳಿಗೆ ಕೆನ್ನೆ ಮೇಲೆ ಮುತ್ತು ಕೊಡ್ತಾ, ಬೇಬಿ ಬೇಗ ಬಂದುಬಿಡು ಎನ್ನುತ್ತಾ ಅವಳನ್ನ ಬಿಟ್ಟು ಸ್ಟೈಲಾಗಿ ಕಣ್ಣಿನ ಕನ್ನಡಕವನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೊರಟೋದ. ಸಾಮ್ರಾಟ್ ಹೊರಟೋದು 2 ನಿಮಿಷಕ್ಕಷ್ಟೆಲ್ಲ ಸುಧಾರಿಸ್ಕೊಂಡು ಇನ್ನು ಯೋಚನೆಯಲ್ಲಿರೋ ಸುರಕ್ಷಾಳ ಮುಂದೆ ಫೈಲ್ ಇಟ್ಟು, ಮೇಡಮ್ ಸೈನ್ ಅಂದ್ಲು. ಸ್ಟೆಲಾಳ ಕರಿಯಲ್ಲಿ ಚಿತ್ತು ಪಕ್ಕದಲ್ಲಿ ನೋಡಿದಾಗ ಅಲ್ಲಿ ಸಾಮ್ರಾಟ್ ಇಲ್ಲದನ್ನು ಕಂಡು ನಿಟ್ಟುಸಿರು ಬಿಟ್ಟು ಮುಂದೆ ನೋಡಿದಾಗ ಸ್ಟೆಲಾ ಅವಳನ್ನೇ ನೋಡ್ತಾ ಮುಖವನ್ನು ಗಂಭೀರವಾಗಿಟ್ಕೊಂಡು ಮೇಡಮ್ ಸೈನ್ ಅಂದ್ಲು. ಸ್ಟೆಲಾ ತನ್ನನ್ನು ಹಾಗೆ ನೋಡಲು ಕಾರಣ ಏನಂತ ಅವಳಿಗೆ ತಿಳಿದಿರೋದ್ರಿಂದ ಸುರಕ್ಷೆ ಏನೂ ಮಾತಾಡದೆ ತಲೆ ತಗ್ಸಿ ರಿಜಿಸ್ಟರ್ನಲ್ಲಿ ಸಹಿ ಮಾಡಿ ಅಲ್ಲಿಂದ ಹೋಗ್ತಾ ಒಂದು ಬಾರಿ ಸುತ್ತಲೂ ನೋಡಿದ್ಲು. ಸಡನ್ನಾಗಿ ಅವಳಿಗೆ ಪ್ರವೇಶ ದ್ವಾರದ ಹತ್ರ ಆರ್ಯನ್, ನವೀನ್ ಇಬ್ಬರು ಅವಳನ್ನು ನೋಡ್ತಾ ಇರೋದು ಕಂಡಿದ್ದರಿಂದ ಸಾಮ್ರಾಟ್ ಮಾಡಿದ ಕೆಲಸಕ್ಕೆ ಕಾರಣ ಏನಂತ ಅವಳಿಗೆ ಆಗಲೇ ಅರ್ಥ ಆಯಿತು. ಆರ್ಯನ್ ಅಲ್ಲೇ ಇರೋದನ್ನ ಮೊದಲೇ ಗಮನಿಸಿದ ಸಾಮ್ರಾಟ್ ಹೀಗೆ ಮಾಡಿದಾನೆ ಅಂತ ತಿಳ್ಕೊಂಡು ಸುರಕ್ಷಾ ಅವನನ್ನು ಏನೂ ಮಾಡಲಾಗದೆ ಏನು ಅನ್ನೋ ಧೈರ್ಯವಿಲ್ಲದೆ ಕಣ್ಣೆತ್ತಿ ಆರ್ಯನ್ ಕಣ್ಣಿನ ಭಾವಗಳನ್ನು ಓದಲು ಪ್ರಯತ್ನಿಸಿದ್ಲು. ಆದರೆ ಆರ್ಯನ್ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣ್ತು. ನಿಜಕ್ಕೂ ಆರ್ಯನನ್ನು ನೋಡಿದ ಕೂಡಲೇ ಅವನ ಹತ್ರ ಹೋಗಿ ಆರೋಗ್ಯದ ಬಗ್ಗೆ ಕೇಳಬೇಕು ಅಂತ ಅಂದ್ಕೊಂಡು ಸುರಕ್ಷಾ ಸಾಮ್ರಾಟ್ ಮಾಡಿದ ಕೆಲಸಕ್ಕೆ ತಲೆ ಎತ್ತಲಾಗದೆ ಅವನ ಜೊತೆ ಮಾತನಾಡಲಾಗದೆ ಮತ್ತೆ ತಲೆ ತಗ್ಸಲಿಂದ ಹೊರಟೋದ್ಲು. ಸುರಕ್ಷಾ ಕೂಡ ಹೋದ್ಮೇಲೆ ಆರ್ಯನ್ ಕಣ್ಣುಗಳು ಸಾಗರವೇ ಆಗ್ತಿದ್ರೆ ಅವನ ಕಾಲುಗಳು ಅಲ್ಲಿಂದ ಕದಲೋದಿಲ್ಲ ಅಂತಿದ್ರೆ ಕಣ್ಣು ನೋಡಿದ ವಾಸ್ತವವನ್ನು ಮನಸ್ಸು ನಂಬೋದಿಲ್ಲ ಅಂತ ಹಠ ಮಾಡ್ತಿದ್ರೆ ಸುರಕ್ಷಾ ಹೋದ ಕಡೆ ನೋಡುತ್ತಲೇ ನಿಂತು ಹೋದ ಆರ್ಯನ್ ಸುರಿತಾ ಇರೋ ಕಣ್ಣೀರನ್ನು ಒರೆಸ್ಕೊಳ್ಳದೆ ಆರ್ಯನ್ ಹಾಗೆ ಬೊಂಬೆ ಅಂತ ಇರೋದನ್ನು ನೋಡ್ತಿದ್ದ ನವೀನ್ ಟೆನ್ಷನ್ ಆಗಿ ಏ ಆರ್ಯ ಅಂತ ಅವನ ಭುಜ ಹಿಡಿದು ಅಲುಗಾಡಿಸ್ತಿದ್ರು. ನಿಜಕ್ಕೂ ಆರ್ಯನಲ್ಲಿ ಚಲನೆ ಇರಲಿಲ್ಲ. ನವೀನಲ್ಲಿ ಆತಂಕ ಹೆಚ್ಚಾಗ್ತಾ, ಆರ್ಯ ಏನಾಯಿತು ನೋಡಿತ್ತಾ, ಇದಕ್ಕೆ ಕಣೋ ನಾನು ಹೇಳಿದ್ದು ಇಲ್ಲಿ ನಿಲ್ಬೇಡ ಅಂತ, ಇಲ್ಲಿ ಇರಬೇಡ ಅಂತ ನೀನೇ ಕೇಳಿದ್ಯಾ? ಇಷ್ಟು ದಿನ ನಾನು ಸುರಕ್ಷಾ ಬಗ್ಗೆ ಹೇಳ್ತಿದ್ರೆ ನೀನು ನಂಬದ್ಯಾ? ಈಗ ನೀನು ಕಣ್ಣಿಂದಲೇ ನೋಡಿದೆ ಅಲ್ವಾ, ಸುರಕ್ಷಾ ತುಂಬ ಬದಲಾಗಿದ್ದಾಳೆ ಕಣೋ. ಮೊದಲು ಇದು ಸುರಕ್ಷಾ ಇವಳಲ್ಲ. ನಾವು ಮೊದಲು ನೋಡಿ ಸುರಕ್ಷಾ ಬೇರೆ, ಈಗ ಸಾಮ್ರಾಟ್ ಜೊತೆ ಇರೋ ಸುರಕ್ಷಾನೇ ಬೇರೆ. ನಾವಿಷ್ಟು ದಿನ ಸುರಕ್ಷಾಳನ್ನು ನೋಡಿದ್ದು ನಮ್ಮ ಕಣ್ಣುಗಳು ನಮ್ಮನ್ನು ಮೋಸ ಮಾಡಿದ್ವೋ ಅಥವಾ ಸುರಕ್ಷಾ ವ್ಯಕ್ತಿತ್ವವೇ ಇದೋ ನಮಗೆ ತಿಳಿಯೋದು. ಆದರೆ ಈಗ ಮಾತ್ರ ಸುರಕ್ಷಾಳಲ್ಲಿ ತುಂಬ ಬದಲಾವಣೆ ಬಂದಿದೆ. ನಿಜಕ್ಕೂ ಒಂದು ನಿವಾಸ ಹೇಳಿದ್ದು ಕೂಡ ಪೂರ್ತಿ ನಿಜ. ಈಗ ಸುರಕ್ಷಾ ತನ್ನ ಹಾಸ್ಟೆಲ್ನಲ್ಲೂ ಇಲ್ಲ. ನಾನು ಬಿಂದುವನ್ನು ಕೇಳಿ ನೋಡಿದೆ. ಸುರಕ್ಷಾ ಪ್ರತಿದಿನ ಸಾಮ್ರಾಟ್ ಮನೆಗೆ ಹೋಗ್ತಾಳೆ, ಸಾಮ್ರಾಟ್ ಜೊತೆಯೇ ಇರ್ತಾಳೆ. ನಿಜಕ್ಕೂ ಈ 15 ದಿನದಿಂದ ನಿನಗೆ ಅಪಘಾತವಾಗಿದೆ ಅಂತ ತಿಳಿದ ಮೇಲೂ ಒಂದು ಬಾರಿಯೂ ನಿನ್ನನ್ನು ನೋಡೋದಕ್ಕೆ ಬರಬೇಕಂತ ಅನ್ನಿಸ್ಲಿಲ್ಲ ಅವಳಿಗೆ. ನಾವೆಲ್ಲರೂ ಹೇಳಿದರೆ ನೀನು ನಂಬಲಿಲ್ಲ. ಆದರೆ ಈಗ ನೀನು ಕಣ್ಣಿಂದ ನೋಡಿದೆ ಅಲ್ವಾ, ಇನ್ನಾದರೂ ಕಣ್ತೆಗಿ. ಸುರಕ್ಷಾ ಬಗ್ಗೆ ಸತ್ಯ ತಿಳ್ಕೊ, ಅವಳನ್ನ ಮರೆಯೋದಕ್ಕೆ ಪ್ರಯತ್ನಿಸು. ನಿಜಕ್ಕೂ ನಮ್ಮಂಥವ್ರಿಗೆ ಸುರಕ್ಷಾ ಅಂಥವ್ರಿಗೆ ಹೊಂದೋದಿಲ್ಲ ಅಂತ ಹೇಳ್ತಾ ಹೋಗ್ತಿದ್ದ ನವೀನ್. ಅಲ್ಲಿವರೆಗೆ ನವೀನ್ ಎಷ್ಟೇ ಹೇಳ್ತಿದ್ರು ನಿಜಕ್ಕೂ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಆರ್ಯನ್. ಯಾವಾಗ ನವೀನ್ ಸುರಕ್ಷಾ ಅಂಥವ್ರು ಅನ್ನೋ ಆಗಲೇ ನವೀನ್ ಕಾಲರ್ ಹಿಡಿದು, ಹೇಯ್ ಜಾಗ್ರತೆ, ನನ್ನ ಸುರಕ್ಷಾ ಬಗ್ಗೆ ಇನ್ನೊಮ್ಮೆ ತಪ್ಪಾಗಿ ಮಾತಾಡಿದ್ರೆ ಆತ್ಮೀಯ ಗೆಳೆಯ ಅಂತ ನೋಡಲ್ಲ ಅಂತ ಬೆರಳು ತೋರಿಸಿ ಎಚ್ಚರಿಕೆ ನೀಡ್ತಿದ್ದಾನೆ. ಏನು ಮಾಡ್ತಿದ್ಯೋ? ಸತ್ಯ ಹೇಳಿದ್ರೆ ನಿಂಗೆ ಸಿಟ್ಟು ಬರ್ತಿದೆ, ಆದರೆ ಸತ್ಯ ಅದೇ ಆಗಿರುವ ಖಂಡಿತವಾಗಿಯೂ ನೀನು ಅದನ್ನು ಒಪ್ಕೊಳ್ಳೇಬೇಕು. ಏಯ್ ನವೀನ್, ಮತ್ತೆ ಹೇಳ್ತಿದ್ದೀನಿ, ಇನ್ನೊಂದು ಬಾರಿ ನೀನು ಬಾಯಿಂದ ಅಂಥ ಮಾತುಗಳು ಬಂದರೆ ಸುಮ್ಮನಿರಲ್ಲ ಅಂದ ಆರ್ಯನ್. ನವೀನ್ ಕಾಲರ್ ಹಿಡಿದು ಕುಲುಕುತ್ತ, ನೀನೆಷ್ಟೇ ಹೇಳೋ ಆರ್ಯ, ನೀನು ಬೈದರು ಹೊಡೆದ್ರು ಸುರಕ್ಷಾ ಅಂಥವಳೆ. ಅವಳಿಗೆ ಮೌಲ್ಯಗಳಿಲ್ಲ, ಎಥಿಕ್ಸ್ ಇಲ್ಲ, ಅಸಲಿಗೆ ಮನಸ್ಸು ಪ್ರೀತಿ ಅನ್ನೋದೇ ಇಲ್ಲ. ಯಾರ ಹತ್ರ ಹಣ ಇರುತ್ತೋ ಅವನ ಹತ್ರ ಹೋಗ್ತಾಳೆ. ಅವಳಿಗೆ ಹಣದ ಜೊತೆ ಹೊರತು ಮನಸ್ಸಿನ ಜೊತೆ ಅಥವಾ ಮನುಷ್ಯರ ಜೊತೆ ಕೆಲಸ ಇಲ್ಲ. ನೀನು ಅಂಥವಳಿಗಾಗಿ ಇನ್ನು ಹೀಗೆ ಹಾಕ್ತೀನಿ ಅಂದರೆ ನಾನು ನೋಡ್ತಾ ಸುಮ್ಮನಿರಲ್ಲ ಅಂತ ಆರ್ಯನ್ ಕೈಯಿಂದ ಕಾಲರ್ ಬಿಡಿಸ್ಕೊಂಡು ಆವೇಶವಾಗಂದ ನವೀನ್. ಸುರಕ್ಷಾಳನ್ನು ಪದೇ ಹಾಗನ್ನುತ್ತಿದ್ದರೆ ತಡ್ಕೊಳ್ಳಲಾಗದ ಆರ್ಯನ್ ನವೀನ್ ಕೆನ್ನೆಗೆ ಬಾರಿಸ್ದ. ಆರ್ಯನ್ ಹೊಡೆದ ಕೆನ್ನೆ ಮೇಲೆ ಕೈ ಇಟ್ಟು ಅವನನ್ನೇ ನೋಡ್ತಿರೋ ನವೀನ್ ಕಣ್ಣುಗಳನ್ನ ನೋಡಿ ಆವೇಶದಲ್ಲಿ ತಾನೆಷ್ಟು ತಪ್ಪು ಮಾಡಿದೆ ಅಂತ ತಿಳ್ಕೊಂಡ ಆರ್ಯನ್ ನವೀನ್ ಮುಂದೆ ಮುಖ ತೋರಿಸಲಾಗದೆ ನವೀನ್ ಸುರಕ್ಷಾಳನ್ನು ಅಂದ ಮಾತುಗಳನ್ನ ಒಪ್ಪಲಾಗದೆ ಅಲ್ಲಿಂದ ಕೋಪವಾಗಿ ಹೋಗ್ತಿರೋ ಆರ್ಯನ್ ಹಿಂದೆ ನವೀನ್ ಕೂಡ ಓಡದಂತೆ ಹೋಗ್ತಾ ಆರ್ಯನ್ ಕ್ಯಾಂಟೀನ್ ಒಳಗೆ ಹೋಗೋದನ್ನು ಕಂಡು ನವೀನ್ ಕೂಡ ಕ್ಯಾಂಟೀನ್ ಒಳಗೆ ಹೋಗಿ ಅಷ್ಟರಲ್ಲೇ ಒಂದು ಮೂಲೆಯಲ್ಲಿ ಹೋಗಿ ಆರ್ಯನ್ ಕೂತಿದ್ದ ಟೇಬಲ್ ಹತ್ರ ಹೋಗಿ ಅವನ ಮುಂದಿದ್ದ ಕುರ್ಚಿಯಲ್ಲಿ ಕೂತ್ಕೊಂಡ. ನವೀನ್ ಕಡೆ ನೋಡಲು ಕೂಡ ಅಪರಾಧಿ ಭಾವದಿಂದ ತಲೆ ತಗ್ಸಿದ್ರೆ ನವೀನ್ ಆರ್ಯನ್ ಕೈ ಹಿಡಿದು ಮೆಲ್ಲಗೊತ್ತದ. ಅದಕ್ಕೆ ಆರ್ಯ ಒಮ್ಮೆಲೆ ಎದ್ದು ಹೋಗಿ ನವೀನನ್ನು ಗಟ್ಟಿಯಾಗಿಡ್ಕೊಂಡು ನೋವಿನಿಂದ ಹೆಚ್ಚಾಗ್ತಿರೋ ತನ್ನ ವೇಗವನ್ನು ನಿಧಾನಗೊಳಿಸ್ತಿದ್ದಾನೆ. ಉಕ್ಕಿ ಬರ್ತಿರೋ ಅವನ ಮನಸ್ಸಿಗೆ ಸಾಂತ್ವನ ನೀಡ್ತಾ ನವೀನ್ ಆರ್ಯನ್ ಬೆನ್ನ ಮೇಲೆ ಕೈ ಹಾಕಿಸ ಬರ್ತಾ ಅವನನ್ನು ಸಮಾಧಾನ ಪಡಿಸ್ತಿದ್ರೆ 5 ನಿಮಿಷಗಳ ನಂತರ ನವೀನನ್ನು ಬಿಟ್ಟು, ಸಾರಿ ಕಣ ನವೀನ್, ನೀನು ಕೂಡ ಸುರಕ್ಷಾ ಬಗ್ಗೆ ಹಾಗೆ ಮಾತಾಡೋಷ್ಟರಲ್ಲಿ ಹತೋಟಿ ತಪ್ಪಿ ಆವೇಶದಲ್ಲಿ ನಿನ್ನ ಮೇಲೆ ಕೈ ಮಾಡಿದೆ ಅಂದ ಆರ್ಯನ್ ತಲೆ ತಗ್ಸಿ ತಾನು ಹೊಡೆದಕ್ಕೆ ಕ್ಷಮೆ ಕೇಳ್ತಾ. ಏನು ಇದು ಹೊಸದಾಗಿ ನನಗೆ ಸಾರಿ ಹೇಳ್ತಿದ್ಯಾ? ಒಂದು ಹುಡುಗಿ ವಿಷಯಕ್ಕೆ ಬರುವಷ್ಟರಲ್ಲಿ ನಾನು ನಿನಗೆ ಅಷ್ಟು ಪರಕ್ಕೇನಾಗ್ಬಿಟ್ನಾ ಅಂದ ನವೀನ್. ಚೇಚೆ ಹಾಗೇನಿಲ್ಲ, ಯು ಆರ್ ಮೈ ಬೆಸ್ಟ್
ಪಡ್ಡಿ ನಿನ್ನ ನಂತರವೇ ನನಗೆ ಯಾರಾದರೂ ಅಂದ ಆರ್ಯನ್. ನವೀನ್ ನಗ್ತಾ, ಗೊತ್ತು ಕಣೋ, ಅದಕ್ಕೆ ನೀನು ಬೈದರೂ ಹೊಡೆದ್ರು ಕೊನೆಗೆ ನೀನೇ ನನ್ನ ಹೋಗು ಅಂದರೂ ನಿನ್ನ ಬಿಡೋದಿಲ್ಲ ಅಂದ ಆರ್ಯನ್ ಕೈ ಹಿಡಿತಾ. ಥ್ಯಾಂಕ್ಸ್ ಕಣೋ ಎನ್ನುತ್ತಾ ಆರ್ಯನ್ ಕೂಡ ಅವನ ಕೈ ಹಿಡಿದ್ರೆ ನವೀನ್ ಸಂತೋಷವಾಗಿ ನಕ್ಕು, ಸರಿ ಬಾ ಕಾಫಿ ಕುಡಿದು ಕ್ಲಾಸ್ಗೆ ಹೋಗೋಣ ಅಂದ ಆರ್ಯನ್. ಹಾಂ ಓಕೆ ಎಂದಿದ್ದರಿಂದ ನವೀನ್ ಕಾಫಿಗಾಗಿ ಹೋಗಲಾಗಿ ಆರ್ಯನ್ ಮತ್ತೆ ಸುರಕ್ಷಾ ಮತ್ತು ಸಾಮ್ರಾಟ್ ಅಷ್ಟು ಹತ್ತಿರವಾಗಿದ್ದ ಆ ದೃಶ್ಯವನ್ನು ನೆನಪು ಮಾಡಿಕೊಂಡು ನೋವು ತಿಂತಿದ್ದ. ಅಷ್ಟರಲ್ಲಿ ನವೀನ್ ಕಾಫಿ ತಂದು ಆರ್ಯನ್ ಮುಂದೆ ಇಡ್ತಾ, ಏನೋ ಮತ್ತೆ ಎಲ್ಲಿಗೆ ಹೋದು ಅಂತ ಆಲೋಚನೆಗಳು ಅಂದ ಆರ್ಯನ್ ಎದುರು ಕುರ್ಚಿಯಲ್ಲಿ ಕೂತು. ಏನಿಲ್ಲ ಕಣೋ ಅನ್ನುತ್ತಾ ಕಪ್ ಹಿಡಿದು ಕಾಫಿ ಕುಡಿತಾ ಸುಮ್ಮನಿರಲು ನವೀನ್ ಆರ್ಯನನ್ನು ಮಾತಾಡಿಸ್ತಾ, ನನಗೆ ಗೊತ್ತು ಕಣೋ ನೀನೀಗ ಮತ್ತೆ ಆ ಸುರಕ್ಷಾ ಬಗ್ಗೆ ಆಲೋಚಿಸ್ತಿದ್ಯಾ ಅಂತ. ಆದರೆ ನಾವು ನಮ್ಮ ಕಣ್ಣಿನಿಂದ ಕಂಡಿದ್ದು ಸುಳ್ಳಲ್ಲ ಅಲ್ವಾ ಆರ್ಯ. ಒಂದು ಬಾರಿ ಆಲೋಚಿಸು, ನಿನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸು ಅಂತಿದ್ರೆ ಆರ್ಯನ್ ನವೀನ್ ಮಾತನ್ನು ತಳ್ಳಿ ಹಾಕ್ತಾ, ನಾನು ಆಲೋಚಿಸ್ತಿರೋದು ಅದಲ್ಲ ಕಣೋ, ನಾವು ನಮ್ಮ ಕಣ್ಣಿಂದ ನೋಡಿದ್ದೀವಿ ಅಂತಿದೆಯೇ ನಿಜ, ಆದರೆ ಇಷ್ಟು ವರ್ಷಗಳಿಂದ ನಾವು ಇದೇ ಕಣ್ಣಿಂದ ತಾನೇ ಸುರಕ್ಷಣೆಯನ್ನು ನೋಡ್ತಿದ್ದಿದ್ದು. ಅವಳ ಬಗ್ಗೆ ನಮಗೆ ತಿಳಿಯದೆ ನೀನೇ ಹೇಳು. ಅದು ಅಲ್ಲದೆ ಆಗ ನೀನು ಅಂದಿಯಲ್ಲ, ನಾವು ಇಷ್ಟು ದಿನ ನೋಡಿ ಸುರಕ್ಷಾ ಅವಳೆಲ್ಲ ನಮ್ಮ ಕಣ್ಣುಗಳು ನಮ್ಮನ್ನು ಮೋಸ ಮಾಡ್ತಿದೆ ಅಂತ. ಹಾಗಿರುವಾಗ ನಾವೀಗ ಸುರಕ್ಷಾ ವಿಷಯದಲ್ಲಿ ನೋಡ್ತಿರೋದು ಕೂಡ ನಿಜ ಅಲ್ವೇನೋ, ನಮ್ಮ ಕಣ್ಣುಗಳೇ ನಮ್ಮನ್ನು ಮೋಸ ಮಾಡ್ತಿದ್ವೇನೋ ಅಂತ ಒಂದು ಬಾರಿ ಆ ದಾರಿಯಲ್ಲಿ ಯಾಕೆ ಆಲೋಚಿಸಬಾರದು ನಾವು. ಅದು ಅಲ್ಲದೆ ನಾವು ಆ ಸುರಕ್ಷಾಳನ್ನು ನೋಡಿದಾಗ ಸಾಮ್ರಾಟ್ ಸುರಕ್ಷಾಳಿಗೆ ಹತ್ತಿರ ಇದ್ದಾನೆ ಹೊರತು ಸುರಕ್ಷಾ ಅವನಿಗೆ ಹತ್ತಿರ ಆಗಿರಲಿಲ್ಲ. ಜೊತೆಗೆ ಸುರಕ್ಷಾ ತಲೆ ತಗ್ಸಿ ಇದ್ದಿದ್ದರಿಂದ ನಮ್ಗೆ ಅವಳ ಮುಖದ ಭಾವನೆಗಳು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದೇ ಹೆಣ್ಮಗು ತಾನು ಇಷ್ಟಪಡೋ ವ್ಯಕ್ತಿ ಅಷ್ಟು ಹತ್ತಿರವಿದ್ದಾಗ ಆ ಹುಡುಗಿಯ ಮುಖ ಖಂಡಿತವಾಗಿ ನಾಚಿಕೆಯಿಂದ ನೆಲೆ ನೋಡುತ್ತೆ. ಆದರೆ ನನಗೆ ಸುರಕ್ಷಾ ನಾಚಿಕೆಯಿಂದ ತಲೆ ತಗ್ಗಿಸಂತೆ ಕಾಣಲ್ಲ. ನೀನು ಹೇಳಬೇಕಂದ್ರೆ ಅವನು ಹೋದ್ಮೇಲೆ ಸುರಕ್ಷಾ ನಮ್ಮನ್ನು ನೋಡಿದಾಗ ಅವಳ ಮುಖದಲ್ಲಿ ಗಾಬರಿ, ಕಣ್ಣುಗಳಲ್ಲಿ ಯಾರು ನೋಡಲಾಗದ ನೋವನ್ನು ಸ್ಪಷ್ಟವಾಗಿ ಕಂಡೆ ನಾನು. ಇಷ್ಟ ಆದವನು ಮುತ್ತು ಕೊಟ್ಟರೆ ಆ ಕಣ್ಣುಗಳಲ್ಲಿ ಇರಬೇಕಾದ್ದು ಭಯವೋ ನೋವೋ ಅಲ್ಲ, ಪ್ರೀತಿ, ನಾಚಿಕೆ. ಆ ಹುಡುಗಿ ಕಣ್ಣುಗಳಲ್ಲಿ ಬೆಳಕು, ಆದರೆ ಇನ್ಯಾವು ನನಗೆ ಸುರಕ್ಷಾ ಕಾಣಿಸ್ಲಿಲ್ಲ ಅಂತ ತನ್ನಲ್ಲಿರೋ ಅನುಮಾನಗಳನ್ನೆಲ್ಲ ಅವನು ಮುಂದಿಟ್ಟ. ಆದರೆ ನವೀನ್ಗೆ ಯಾವಾಗ ಸುರಕ್ಷಾಳನ್ನು ಸಾಮ್ರಾಟ್ ಜೊತೆ ಆತ್ಮೀಯವಾಗಿ ನೋಡಿದ್ನೋ ಅಂದಿನಿಂದ ನಿಜಕ್ಕೂ ಅವಳ ಬಗ್ಗೆ ಯಾವುದೇ ಮಾತುಗಳನ್ನ ಕೇಳೋದಕ್ಕೆ ಸಿದ್ಧ ಇಲ್ಲ. ಆರ್ಯನ್ ಹಾಗೆ ತನ್ನ ಅನುಮಾನಗಳನ್ನ ಹೇಳ್ತಾ ಹೋದರೆ ನವೀನ್ ಅಸಹನೆಯಿಂದ, ಹಾಗಾದರೆ ಹೀಗೇನಂತೀಯ, ಇಷ್ಟೆಲ್ಲ ನೋಡಿದ ಮೇಲೆ ಇನ್ನೂ ಆ ಸುರಕ್ಷಾ ಉತ್ತಮಳು ಅಂತೀಯಾ ಅಂದ ಕಿರಿಕಿರಿಯಿಂದ. ಆರ್ಯನ್ ನವೀನ ವಿನಂತಿಯಿಂದ ನೋಡ್ತಾ, ಅದೆಲ್ಲ ಕಣೋ ನವೀನ್, ಪ್ಲೀಸ್ ಒಂದು ಬಾರಿ ನನಗಾಗಿ ನನ್ನ ಕಡೆಯಿಂದ ಆಲೋಚಿಸು ಅಂದ ದೀನವಾಗಿ. ನವೀನ್ ಆರ್ಯನ್ ಮುಖ ನೋಡಿ ಬರ್ತಿದ್ದ ಕೋಪನ, ಕಿರಿಕಿರಿನ ಹತೋಟಿಗೆ ತಂದುಕೊಂಡು, ಸರಿ ಕಣೋ ನಿನಗಾಗಿ ಅವಳನ್ನ ಏನೂ ಅನ್ನಲ್ಲ ಓಕೆನಾ ಅಂತ ಆರ್ಯನ್ ಇನ್ನೂ ಡಲ್ಲಾಗಿರೋದನ್ನು ನೋಡಿ, ಅಂದರೆ ನಿನ್ನ ಅನುಮಾನ ಏನಂದರೆ ಇದನ್ನೆಲ್ಲ ಸುರಕ್ಷಾ ಇಷ್ಟ ಇಲ್ಲದೆ ಆ ಸಾಮ್ರಾಟ್ ಬಲವಂತವಾಗಿ ಮಾಡ್ತಿದ್ದಾನೆ ಎಂದ. ಆರ್ಯನ್ ಕಣ್ಣುಗಳು ಬೆಳಗ್ತಾ, ನನಗೆ ಅದೇ ಅನುಮಾನ ಇದೆ ಕಣೋ, ಆದರೆ ಹಾಗೆ ಮಾಡೋದ್ರಿಂದ ಸಾಮ್ರಾಟ್ ಸರ್ಗೆ ಏನು ಲಾಭ, ಅವ್ರಿಗೇನಾದರೂ ಹಣ ಕಡಿಮೆ ಇದೆಯಾ ಅಂದ ಇಲ್ವೇ. ಅವ್ರು ಅಂದ್ಕೊಂಡ್ರೆ ಸುರಕ್ಷಾಳಂಥ ಹುಡುಗಿನ, ಸುರಕ್ಷಾಳಿಗಿಂತ ಎಷ್ಟೋ ಜನ ಸುಂದರ ಹುಡುಗಿಯರು ಅವರಿಗಾಗಿ ಸಾಲು ನಿಲ್ತಾರೆ. ಹಾಗಿರುವಾಗ ಸುರಕ್ಷಾಳಂಥ ಹುಡುಗಿಗಾಗಿ ಬಲವಂತ ಕೂಡ ಮಾಡ್ತಾರಾ ಅಂದ. ಅದೇ ನನಗೆ ಅರ್ಥ ಆಗ್ತಿಲ್ಲ, ಆದರೆ ಸುರಕ್ಷಾ ಮಾತ್ರ ಇಷ್ಟದಿಂದ ಆ ಸಾಮ್ರಾಟ್ಗೆ ಹತ್ತಿರ ಆಗ್ತಿಲ್ಲ ಅಂತ ವಿಶ್ವಾಸದಿಂದ. ಹಾಗೇನು ನಿನಗೆ ಹೇಳಿದ್ಲಾ ಸುರಕ್ಷಾ? ಅವಳು ಹೇಳೋದೆಲ್ಲ ಕಣೋ, ನಾವೇ ಅದರ ಬಗ್ಗೆ ತಿಳ್ಕೊಳ್ಬೇಕು, ಅದಕ್ಕಾಗಿ ನೀನು ಕೂಡ ನಂಗೆ ಸಹಾಯ ಮಾಡಬೇಕು ಅಂದ ಆರ್ಯ. ಹೇ ಸರಿ ತಿಳ್ಕೊಳ್ಳುವಂತೆ, ಆದರೆ ಈಗಲ್ಲ, ಈಗ ನಮ್ಮ ಪ್ರಾಕ್ಟಿಕಲ್ಸ್ ಇದೆ, ಅಟೆಂಡ್ ಮಾಡಬೇಕು ಬಾ ಅಂದ ನವೀನ್ ನಿರ್ಲಕ್ಷ್ಯದಿಂದ. ಅದೆಲ್ಲ ಕಣೋ ಅಂತ ಆರ್ಯನ್ ನೀನು ಹೇಳಲು ಹೋಗ್ತಿದ್ರೆ ನವೀನ್ ಆರ್ಯನ್ ಕೈ ಹಿಡಿದು, ಆರ್ಯನ್ ನಾನು ನಿನಗೆ ಸಹಾಯ ಮಾಡಬೇಕಂದ್ರೂ, ನಾವು ಈ ವಿಷಯದ ಬಗ್ಗೆ ತಿಳ್ಕೊಳ್ಬೇಕಂದ್ರೂ ನನ್ನದೊಂದು ಕಂಡೀಷನ್ ಅಂದ ನವೀನ್. ಏನೋ ಷರತ್ತು? ನಮಗೆ 2 ತಿಂಗಳಲ್ಲಿ ಫೈನಲ್ ಎಕ್ಸಾಮ್ ಇವೆ ಅಲ್ವಾ, ಅಲ್ಲಿವರೆಗೆ ನೀನು ವಿಷಯದ ಬಗ್ಗೆ ಆಗಲಿ ಆ ಸುರಕ್ಷಾ ಬಗ್ಗೆ ಆಗಲಿ ತಲೆ ಕೆಡಿಸ್ಕೊಳ್ದೆ ಮೊದಲಿನಂತೆ ಹೇಗೆ ಆ ಸುರಕ್ಷಾಳನ್ನು ದೂರದಿಂದ ನೋಡಿ ಸಂತೋಷ ಪಡ್ತಿದ್ಯೋ ಈಗಲೂ ಹಾಗೇ ಇರಬೇಕು. ಈ 2 ತಿಂಗಳವರೆಗೆ ಆ ಸುರಕ್ಷಾಳನ್ನು ಆಗಲಿ ಸಾಮ್ರಾಟ್ನನ್ನಾಗಲಿ ಭೇಟಿಯಾಗೋದಕ್ಕೆ ಪ್ರಯತ್ನಿಸೋದಿಲ್ಲ ಅಂತ ಮಾತು ಕೊಡು ಅಂತ ಕೈ ಮುಂದೆ ಚಾಚಿಸ್ತಾ ನವೀನ್ ಮಾತಿಗೆ ಆರ್ಯನ್ ಹಾಗೆ ನೋಡ್ತಾ ನಿಂತ ಮನಸ್ಸಲ್ಲಿ ಹಾಗೆ ಗಮನಿಸದೇ ಇದ್ದರೆ ಸುರಕ್ಷಾಳಿಗೆ ಆ ಸಾಮ್ರಾಟ್ ಜೊತೆ ಏನಾದರೂ ತೊಂದರೆ ಇದೆಯೇ ಅಂತ ತಿಳಿಯೋದು ಹೇಗೆ ಅಂತ ಆಲೋಚಿಸ್ತಿದ್ರೆ ನವೀನ್ ಆರ್ಯನನ್ನು ಅಲುಗಾಡಿಸ್ತಾ, ಮಾತು ಕೊಡಪ್ಪ, ಹಾಗಾದರೆ ಮಾತ್ರ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂದ. ಆರ್ಯನ್ ಚೆನ್ನಾಗಿ ಆಲೋಚಿಸಿ, ಸರಿ ಕಣೋ ನೀನು ಹೇಳ್ದಂತೆ ನಾನು ನಮ್ಮ ಎಕ್ಸಾಮ್ಸ್ ಮುಗಿಯೋವರೆಗೆ ಸುರಕ್ಷಾಳನ್ನಾಗಲಿ ಸಾಮ್ರಾಟ್ನನ್ನಾಗಲಿ ನೇರವಾಗಿ ಭೇಟಿಯಾಗೋದಿಲ್ಲ, ಆದರೆ ಅವಳ ಹಿಂದೆ ಇದ್ದು ನಿಜಕ್ಕೂ ನಡೀತಿರೋದೇನಂತ ತಿಳಿಯೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಮಾತು ಕೊಟ್ಟ. ನವೀನ್ ಆರ್ಯನ ಕೈ ಹಿಡಿದು ಮನಸ್ಸಿನಲ್ಲಿ, ಅಮ್ಮಯ್ಯ ಮೊದಲಂತೂ ಅವನ ಆಚರಣೆಗಳನ್ನ ಸ್ವಲ್ಪ ಬೇರೆಡೆಗೆ ಸರಿಸ್ದೆ, ಇನ್ನು ಮುಂದೆ ಓದು ನೋಟ್ಸ್ ಅಂತ ನಿಜಕ್ಕೂ ಇವನಿಗೆ ಬಿಡುವಿಲ್ಲದಂತೆ ಮಾಡಿದ್ರೆ ಅತ್ತ ಕಡೆ ಇವನು ಹೋಗೋದಿಲ್ಲ ಅಂದ್ಕೊಂಡು ಸಂತೋಷವಾಗಿ, ಥ್ಯಾಂಕ್ಸ್ ಕಣೋ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಹೇಳ್ದಂತ ಕೇಳಿದ್ದಕ್ಕೆ ಅಂದ ನವೀನ್. ಹಾಗೆ ಇಬ್ಬರು ಇನ್ನಷ್ಟು ಹೊತ್ತು ಸಬ್ಜೆಕ್ಟ್ ಬಗ್ಗೆ ಮಾತಾಡಿಕೊಂಡು ಕ್ಯಾಂಟೀನಿಂದ ಹೊರಬಂದರು ನಗ್ತಾ. ನವೀನ್ ತನ್ನ ಗೆಳೆಯನ ಬಗ್ಗೆ ಮಾತ್ರ ಆಲೋಚಿಸಿ ಸ್ವಾರ್ಥವಾಗಿ ತೆಗೆದುಕೊಂಡು ಮಾತಿನಿಂದ ಸುರಕ್ಷಾ ಜೀವನವೇ ಪ್ರಶ್ನಾರ್ಥಕವಾಗುತ್ತೆ ಅಂತ ಆಗ ತಿಳಿಲಿಲ್ಲ ನವೀನ್ಗೆ. ತಿಳಿಯೋ ಹೊತ್ತಿಗೆ ಅವಳ ಜೀವನ ಅವನ ಕೈಯಲ್ಲೇ ಇರೋದಿಲ್ಲ.
ಆರ್ಯನ್ ಅವರನ್ನೆಲ್ಲ ಕ್ಯಾಂಟೀನಿಂದ ಹೋಗೋ ಹೊತ್ತಿಗೆ ಈಗಾಗಲೇ ಕ್ಲಾಸ್ ಶುರುವಾಗಿದ್ದರಿಂದ ಕ್ಲಾಸ್ ಮಧ್ಯದಲ್ಲಿ ಸೇರಿಕೊಂಡ್ರು ಇಬ್ಬರು. ಗಂಟೆ ನಂತರ ಕ್ಲಾಸ್ ಮುಗಿದ ಮೇಲೆ ಎಲ್ಲರೂ ಹೋಗ್ತಿದ್ರೆ ಕ್ಲಾಸ್ ಮಧ್ಯದಲ್ಲಿ ಬಂದ ಆರ್ಯನ್ ಅವರನ್ನೇ ನೋಡ್ತಿದ್ದ ಸುರಕ್ಷಾ ಕ್ಲಾಸ್ ಮುಗಿದ ಮೇಲೆ ಅವನ ಹತ್ರ ಆರೋಗ್ಯದ ವಿಷಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡ್ಳು. ಆದರೆ ಸುರಕ್ಷಾ ಇವ್ರ ಕಡೆ ಬರೋದನ್ನು ಆರ್ಯನ್ಗಿಂತ ಮೊದಲೇ ಗಮನಿಸಿದ ನವೀನ್ ಆರ್ಯನ್ಗೆ ಸುರಕ್ಷಾ ಇತ್ತ ಬರ್ತಿರೋದು ಕಾಣಿಸ್ತಂತೆ ಅಡ್ಡ ಬಂದು, ಹೇ ಆರ್ಯ, ನಿನ್ನ ರೆಕಾರ್ಡ್ಸ್ ಇನ್ಕಂಪ್ಲೀಟ್ ಇವೆ ಅಲ್ವಾ, ಬಾ ಒಂದು ಬಾರಿ ನೋಡೋಣ ಅಂತ ಬೇರೆ ಕಡೆ ಕರ್ಕೊಂಡು ಹೋದ. ಸುರಕ್ಷಾಳಿಗೆ ನವೀನ್ ಹಾಗೆ ಹೋಗೋದನ್ನು ನೋಡಿ ಬೇಕಂತೆ ತನ್ನನ್ನು ದೂರ ಮಾಡ್ತಿದ್ದಾನೆ ಅಂತ ಅರ್ಥ ಆಗಿ ಇದೆಲ್ಲ ಬೆಳಿಗ್ಗೆ ಸಾಮ್ರಾಟ್ ಮಾಡಿದ ಕೆಲಸಕ್ಕೆ ಅಂದ್ಕೊಂಡು ಮೌನವಾಗಿ ಅಲ್ಲಿಂದ ಹೊರಟೋದ್ಲು. ಇನ್ನು ಆ ದಿನದಿಂದ ಆಸ್ಪತ್ರೆಯಲ್ಲಿ ಕಾಲೇಜ್ನಲ್ಲಿ 50% ಎಲ್ರಿಗೂ ಸುರಕ್ಷಾ ಸಾಮ್ರಾಟ್ ಇಬ್ಬರು ಲಿವ್ ಇನ್ ರಿಲೇಷನ್ ಇದ್ದಾರೆ ಅಂತ, ಅದಕ್ಕೆ ಇಬ್ಬರು ಅಷ್ಟು ಕ್ಲೋಸ್ ಆಗಿರ್ತಾರೆಂಬ ವದಂತಿಗಳು ಹಬ್ಬೋದಕ್ಕೆ ಆರಂಭಿಸಿದ್ವು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.